ಇನ್ನು ಮಕ್ಕಳಿಗೆ ಹುಷಾರಿಲ್ಲ, ಕೆಮ್ಮಾಗಿದೆ ಅಂತ ನೀವೇನಾದ್ರೂ ಕಾಫ್ ಸಿರಪ್ ಕೊಡ್ತಾ ಇದ್ರೆ ಬಹಳ ಹುಷಾರಾಗಿರ್ಬೇಕು, ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ. ಹಾಗಾದ್ರೆ ನಾವ್ ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆರೋಗ್ಯ ಇಲಾಖೆಯಿಂದ ಕಾಫ್ ಸಿರಪ್ ಕುರಿತು ಅಡ್ವೈಸರಿ ಜಾರಿಯನ್ನ ಮಾಡಿದ್ದಾರೆ. ಮಕ್ಕಳಿಗೆ ಕಾಫ್ ಸಿರಪ್ ಕೊಡುವ ಮುನ್ನ ಎಚ್ಚರವಾಗಿರಿ. ಆರೋಗ್ಯ ಇಲಾಖೆಯಿಂದ ಕಾಫ್ ಸಿರಪ್ ಕುರಿತು ಅಡ್ವೈಸರಿಯನ್ನ ಜಾರಿ ಮಾಡಿದ್ದಾರೆ. 2 ವರ್ಷದೊಳಗಿನ ಮಕ್ಕಳಿಗೆ ಶೀತ ಕೆಮ್ಮು ಔಷಧ ನೀಡದಂತೆ ಆದೇಶವನ್ನು ಹೊರಡಿಸಲಾಗಿದೆ. 5 ವರ್ಷದೊಳಗಿನ ಮಕ್ಕಳಿಗೆ ಕಾಫ್ ಸಿರಪ್ ನೀಡಬೇಕಾದ್ರೆ ಪ್ರಿಸ್ಕ್ರಿಪ್ಷನ್ ಬೇಕಾಗತ್ತೆ. ಶೀತ ಕೆಮ್ಮಿದ್ರೆ ಮೊದಲು ಹೈಡ್ರೇಷನ್. ಆರೋಗ್ಯ ಇಲಾಖೆಯಿಂದ ಕಾಫ್ ಸಿರಪ್ ಕುರಿತು ಅಡ್ವೈಸರಿಯನ್ನ ನೀಡಲಾಗಿದೆ. ಜಿಲ್ಲಾ ತಾಲೂಕು ಪಾಲಿಕೆ ಆಸ್ಪತ್ರೆಗಳಲ್ಲಿ ಅಗತ್ಯ ಕ್ರಮಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಮಕ್ಕಳಿಗೆ ನೀವೇನಾದ್ರೂ ಕಾಫ್ ಸಿರಪ್ ಕೊಡ್ತಾ ಇದ್ದೀರಾ ಅಂದ್ರೆ ಬಹಳ ಹುಷಾರಾಗಿರ್ಬೇಕು. ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತೆ ನೀವೇನಾದ್ರೂ ಹೋಗಿ ತಗೋ ಬರ್ಬೇಕು ಅಂತಂದ್ರೆ. 2 ವರ್ಷದೊಳಗಿನ ಮಕ್ಕಳಿಗೆ ಶೀತ ಕೆಮ್ಮು ಔಷಧ ನೀಡದಂತೆ ಸದ್ಯಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು 5 ವರ್ಷದೊಳಗಿನ ಮಕ್ಕಳಿಗೆ ಕಾಫ್ ಸಿರಪ್ ನೀಡಬೇಕಾದ್ರೆ ಎಚ್ಚರಿಕೆಯ ಕ್ರಮವನ್ನ ಅನುಸರಿಸಬೇಕಾಗುತ್ತೆ. ಶೀತ ಕೆಮ್ಮಿದ್ರೆ ಮೊದಲು ಹೈಡ್ರೇಷನ್ ನೋಡ್ಬೇಕಾಗತ್ತೆ. ಅಂದ್ರೆ ಮಗುವಿನ ದೇಹ ಆಗಿರಬಹುದು, ಯಾವ ರೀತಿ ಇದೆ, ಹೈಡ್ರೇಟ್ ಆಗಿದೆಯಾ, ಅದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ರೆಸ್ಟ್ ಮಾಡೋದಕ್ಕೆ ಮೊದಲ ಆದ್ಯತೆಯನ್ನ ಕೊಡಬೇಕಾಗತ್ತೆ. ಇದರ ಜೊತೆಗೆ ಜಿಲ್ಲಾ ತಾಲೂಕು ಪಾಲಿಕೆ ಆಸ್ಪತ್ರೆಗಳಲ್ಲಿ ಅಗತ್ಯ ಕ್ರಮಕ್ಕೂ ಕೂಡ ಈಗ ಆಲ್ರೆಡಿ ಸೂಚನೆಯನ್ನ ನೀಡಲಾಗಿದೆ. ಮಕ್ಕಳಿಗೆ ಈ ಒಂದು ಕಾಫ್ ಸಿರಪ್ ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ಅಂತಲ್ಲ, ಮೊದಲಿನಿಂದಲೂ ಅಷ್ಟೇ ಮಕ್ಕಳಿಗೆ ಶೀತ ಆಯ್ತು ಕೆಮ್ಮಾಯ್ತು ಅಂತಂದ್ರೆ ಕಾಫ್ ಸಿರಪ್ ಕೊಡ್ತೀರಾ, ಅದರಿಂದ ಬಹಳ ತೊಂದರೆ ಕೂಡ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು 5 ವರ್ಷದೊಳಗಿನ ಮಕ್ಕಳಿಗೆ ಕೊಡಬೇಕಂದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಕೊಡಬೇಕಾಗತ್ತೆ. ಈಗ ನೀವು ಹೋಗಿ ಇಷ್ಟು ವರ್ಷದ ಮಕ್ಕಳಿಗೆ ಈಗ ಮೆಡಿಕಲ್ ಶಾಪ್ಗೆ ನೀವು ನಾರ್ಮಲ್ ಆಗಿ ಹೋದಾಗ ಯಾರಿಗೆ ಅಂತ ಕೂಡ ಕೇಳ್ತಾರೆ. ಮಕ್ಕಳಿಗೆ ಅಂತಂದ್ರೆ ಈಗ ಕೊಡೋದಿಲ್ಲ. ಮಕ್ಕಳಿಗೆ ಈ ತರ ನೀವು ಸಿರಪ್ ಹಾಕೋಂಗಿಲ್ಲ. ಅವರ ಆರೋಗ್ಯದ ಮೇಲೆ ಬೇರೆ ರೀತಿಯ ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಒಂದು ಕಾಫ್ ಸಿರಪ್ ಕೊಡುವ ಮುನ್ನ ಬಹಳ ಹುಷಾರಾಗಿರಿ. ಆರೋಗ್ಯ ಇಲಾಖೆಯಿಂದ ಕೆಲವೊಂದಿಷ್ಟು ಅಡ್ವೈಸ್ ಮಾಡಿದ್ದಾರೆ. ಯಾವ ರೀತಿ ಇದನ್ನ ನೀಡಬೇಕಾಗತ್ತೆ ಅಥವಾ ಏನೆಲ್ಲ ಆಗತ್ತೆ ತೊಂದರೆಗಳು, ಅದೆಲ್ಲದರ ಬಗ್ಗೆ ಕೆಲವೊಂದಿಷ್ಟು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. 5 ವರ್ಷದೊಳಗಿನ ಮಕ್ಕಳಿಗೆ ಏನಾದರೂ ನೀವು ಈ ಕಾಫ್ ಸಿರಪ್ ಕೊಡ್ತೀರಾ ಅಂತಂದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೆಲವೊಂದಿಷ್ಟು ಕ್ರಮವನ್ನು ಕೂಡ ಅನುಸರಿಸಬೇಕಾಗತ್ತೆ. ಆರೋಗ್ಯ ಇಲಾಖೆಯಿಂದ ಈ ಒಂದು ಅಡ್ವೈಸ್ ಅನ್ನ ಕೊಟ್ಟಿರುವಂಥದ್ದು. ಇನ್ನು 2 ವರ್ಷದೊಳಗಿನ ಮಕ್ಕಳಿಗೆ ಶೀತ ಕೆಮ್ಮು ಔಷಧ ನೀಡಬಾರ್ದು. ಆ ಮಕ್ಕಳಿಗೆ ಈ ಒಂದು ಡೋಸೇಜ್ ಅನ್ನ ತಡ್ಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. 2 ವರ್ಷದ ಮಕ್ಕಳು ಅಂತ ಅಂದ್ರೆ ಈಗ ನಾವು ತಗೋತೀವಿ ಅಂತ ಅಂದ್ರೆ ನಮಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಆದ್ರೆ ಮಕ್ಕಳಿಗೆ ಇನ್ನೂ ಎಳೆ ಮಕ್ಕಳು, ಅಷ್ಟೊಂದು ಅವ್ರಿಗೆ ರೋಗ ನಿರೋಧಕ ಶಕ್ತಿ ಆಗಿರಬಹುದು, ಆ ಒಂದು ಔಷಧಿಯ ಡೋಸೇಜ್ ತಡೆದುಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಹಾಗಾಗಿ 2 ವರ್ಷದೊಳಗಿನ ಮಕ್ಕಳಿಗೆ ಇದು ಯಾವುದನ್ನು ಕೂಡ ಕೊಡಬಾರ್ದು ಅಂತ ಸದ್ಯಕ್ಕೆ ಆರ್ಡರ್ ಕೂಡ ಮಾಡಲಾಗಿದೆ. ಕೆಲವೊಂದಿಷ್ಟು ಅಡ್ವೈಸ್ಗಳು ಜಾರಿ ಮಾಡಲಾಗಿದೆ. ಇನ್ನು ಆರೋಗ್ಯ ಇಲಾಖೆಯಿಂದ ಈ ರೀತಿಯಾಗಿ ಅಡ್ವೈಸ್ ಅನ್ನ ಮಾಡಿರೋವಂಥದ್ದು. 5 ವರ್ಷದೊಳಗಿನ ಮಕ್ಕಳಿಗಾದ್ರೆ ನೀವೇನಾದರೂ ಕೊಡ್ತೀರಾ ಅಂತಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ಕೊಡಬೇಕಾ ಬೇಡವಾ ಅಂತ ಅವ್ರು ಹೇಳ್ತಾರೆ. ಅದಾದ ನಂತರ ನೀವು ಕೊಡಬಹುದು. ಆದರೆ ಮುಖ್ಯವಾಗಿ ನೀವು ಡಾಕ್ಟರ್ನ ಕೇಳಲೇಬೇಕಾಗುತ್ತೆ. ಡಾಕ್ಟರ್ನ ಕೇಳಿದ್ರು ಕೂಡ ಬೇರೆ ಏನಾದರೂ ಅಂದರೆ 5 ವರ್ಷದ ಮಗು ಆಗಿರೋದನ್ನ ಬೇರೆ ಏನಾದರೂ ಟಾನಿಕ್ಕು ಅಥವಾ ಬೇರೆ ಏನಾದರೂ ಕೊಡ್ತಾರೆ ಕೆಮ್ಮಿದೆ ಅಂತ ಅಂದರೆ. ಅದನ್ನು ಬಿಟ್ಟು ನೀವೇ ಮನೆಯಲ್ಲಿ ಮನೆಮದ್ದು ರೀತಿಯಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ಳೋದು ಬಹಳ ತಪ್ಪಾಗುತ್ತೆ. ಮಕ್ಕಳ ಆರೋಗ್ಯದ ಮೇಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ, ಆರೋಗ್ಯ ಇಲಾಖೆಯಿಂದ ಕಾಫ್ ಸಿರಪ್ ಕುರಿತು ಅಡ್ವೈಸರಿಯನ್ನು ಜಾರಿ ಮಾಡಿರುವಂಥದ್ದು. ಯಾಕೆಂದರೆ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀಳ್ತಾ ಇದೆ. ಮಕ್ಕಳು ಬೇಗ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ಸರಿಪಡಿಸ್ಬೇಕಂತಂದರೆ ಮೆಡಿಕಲಿ ಏನೆಲ್ಲ ಲೂಪೋಲ್ಸ್ಗಳಿದ್ದಾವೆ ಅದೆಲ್ಲವನ್ನು ಕೂಡ ಸರಿಪಡಿಸ್ಬೇಕಾಗತ್ತೆ. ಇದರಲ್ಲಿ ಹೆವಿ ಡೋಸೇಜ್ ಇರುತ್ತೆ. ಈ ಒಂದು ಕಾಫ್ ಸಿರಪ್ ಅಂತ ಏನು ಹೇಳ್ತೀವಿ, ಹೆವಿ ಡೋಸೇಜ್ ಇರುತ್ತೆ. ಇದನ್ನು ಮಕ್ಕಳಿಗೆ ಕೊಟ್ಟರೆ ಸ್ವಲ್ಪ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ. ಈ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಸುರೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ಮಕ್ಕಳಿಗೆ ಇದರಿಂದ ಎಫೆಕ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಾಫ್ ಸಿರಪ್ ಕೊಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್? ಆಕ್ಚುಲಿ ಕಾಫ್ ಸಿರಪ್ ಏನು ಅಂತಂದ್ರೆ ರೈಟ್ ಡಾಕ್ಟರ್ ಶುಡ್ ಪ್ರಿಸ್ಕ್ರೈಬ್ ಟು ರೈಟ್ ಪೇಷಂಟ್. ಇದು ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ, 2 ಥಿಂಗ್ಸ್. ಒಂದು ಓವರ್ ದಿ ಕೌಂಟರ್ ಮೆಡಿಸಿನ್ ಯೂಸ್ ಮಾಡ್ತಾರೆ ಪೇಷಂಟ್ಸ್ ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್. ಇಲ್ಲ ಅಂದ್ರೆ ಅನ್ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರಿಗೆ ಡೋಸೇಜ್ ಸರಿ ಗೊತ್ತಿರಲ್ಲ, ಯಾವ ಬ್ರ್ಯಾಂಡ್ ಯೂಸ್ ಮಾಡಬೇಕು ಗೊತ್ತಿರಲ್ಲ. ಯೂಶಲಿ ಲೋ ಕ್ವಾಲಿಟಿ ಕಾಫ್ ಸಿರಪ್ಸ್ ಎಲ್ಲ ಯೂಸ್ ಮಾಡಿದಾಗ ಈ ತರ ಸೈಡ್ ಎಫೆಕ್ಟ್ಸ್ ಇರುತ್ತೆ.
ಆಮೇಲೆ ಮೊದ್ಲಿಂದನೂ ಇದೇನು ಹೊಸದೇನಲ್ಲ ಸೈಡ್ ಎಫೆಕ್ಟ್ಸ್. ಆಕ್ಚುಲಿ ಡೆಕ್ಸ್ಟ್ರೋಮೆಥಾರ್ಫಾನ್ ಅಂತ ಕಾಫ್ ಸಿರಪ್ ಒಂದು ಕಂಟೆಂಟ್ ಇದೆ. ಯೂಶಲಿ ಲೆಸ್ ದನ್ 6 years ಅಲ್ಲಿ ನಾವು ಅಡ್ವೈಸ್ ಮಾಡಲ್ಲ. ಅದು ಯೂಶಲಿ ಏನಾಗುತ್ತೆ, ಕಾರ್ಡಿಯಕ್ ಅರಿಥ್ಮಿಯಾಸ್, ಮಿಸ್ ಬೀಟ್ಸ್ ಅಥವಾ ಒಂದೊಂದ್ಸಲ ಕೋಮಾಗ್ ಹೋಗುವಂತ ಸಾಧ್ಯತೆ ಇರುತ್ತೆ. ಇದನ್ನೆಲ್ಲ ನಾವು ಜನರಲಿ ಅವಾಯ್ಡ್ ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ದಿ ಪೇಷಂಟ್ ಈ ಕ್ವಾಕ್ಸ್ ಇಂದ ಇರ್ಬೋದು, ಇಲ್ಲ ಅನ್ಕ್ವಾಲಿಫೈಡ್ ಡಾಕ್ಟರ್ಸ್ ಇಂದ ಅದನ್ನ ಸಿರಪ್ಗಳು ತಗೊಂಡಾಗ ಈ ತರ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಇದೇ ತರ 2019 ಅಲ್ಲೂ ಆಫ್ರಿಕಾದಲ್ಲಿ ಆಗಿತ್ತು, ಮುಂಬೈಯಲ್ಲಿ ಆಗಿತ್ತು ಇದು. ಬಟ್ ಈಗಾಗಿರೋ ಇನ್ಸಿಡೆಂಟ್ ಏನಾಗಿರುತ್ತೆ, ಯೂಶಲಿ ಲೋ ಮ್ಯಾನುಫ್ಯಾಕ್ಚರ್ ಇರ್ಬೋದು, ಕಂಟಾಮಿನೇಟ್ ಆಗಿರ್ಬೋದು, ಅದರಿಂದ ಕಿಡ್ನಿ ಫೇಲ್ಯೂರ್ ಆಗಿ ಇದಾಗಿದೆ. ಬಟ್ ಪೇರೆಂಟ್ಸ್ ಏನ್ ಮಾಡ್ಬೇಕು, ಯಾವಾಗ್ಲೂ ಪ್ರಿಸ್ಕ್ರಿಪ್ಷನ್ ತಗೊಂಡು, ಡಾಕ್ಟರ್ ಕಾಫ್ ಸಿರಪ್ ಬೇಡ ಅಂದ್ರೆ ತಗೋಬಾರ್ದು. ಯೂಶಲಿ ಏನಾಗ್ತಾರೆ, ಪೇರೆಂಟ್ಸ್ ಡಿಮ್ಯಾಂಡ್ ಮಾಡ್ತಾರೆ ನಮ್ಮ ಹತ್ರ ಬಂದಾಗ, ಕಾಫ್ ಸಿರಪ್ ಬೇಕೇ ಬೇಕು ನಮ್ಗೆ ಕೊಡಿ ಅಂತ. ನಾವು ಮೋಸ್ಟ್ ಆಫ್ ದಿ ಟೈಮ್ ಈವನ್ ಕೋಲ್ಡ್ ಕೂಡ ವಿ ಜನರಲಿ ಅವಾಯ್ಡ್ ಕೋಲ್ಡ್ ಮೆಡಿಸಿನ್. ಬಟ್ ಪೇರೆಂಟ್ಸ್ ಏನ್ ಮಾಡ್ತಾರೆ, ನಂಗೆ ಕೋಲ್ಡ್ ಮೆಡಿಸಿನ್ ಬೇಕೇ ಬೇಕು ಅಂತ ಹೇಳ್ತಾರೆ. ಇದು ಈ ತರ ಆಗಿದೆ, ಡಿಮ್ಯಾಂಡಿಂಗ್ ಟ್ರೀಟ್ಮೆಂಟ್ ತರ ಆಗಿದೆ. ಎಷ್ಟು ವರ್ಷದ ಮಕ್ಕಳಿಗೆ ಅಕಸ್ಮಾತ್ ಒಂದು ವೇಳೆ ನಾವೇನಾದ್ರೂ ಈ ಕಾಫ್ ಸಿರಪ್ ಕೊಡ್ತೀವಿ ಅಂತಂದ್ರೆ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಈ ಸಿರಪ್ ಅನ್ನು ಕೊಡಬಹುದು ಸರ್? ಯೂಶಲಿ ಕಾಫ್ ಸಿರಪ್ ಮೈಲ್ಡ್ ಕಾಫ್ ಸಿರಪ್ ಬರುತ್ತೆ. ಲೈಕ್ ಮೈಲ್ಡ್ ಕಾಫ್ ಇದ್ದಾಗ ಯೂಶಲಿ ವಿ ಕ್ಯಾನ್ ಗಿವ್ ಫ್ರಮ್ 6 months ಇಂದ ಎನಿ ಏಜ್ ಕೊಡ್ಬೋದು. ಬಟ್ ಈ ಡೆಕ್ಸ್ಟ್ರೋಮೆಥಾರ್ಫಾನ್ ಬೇಸ್ಡ್ ಕಾಫ್ ಸಿರಪ್ ಮಾತ್ರ ಲೆಸ್ ದನ್ 6 years ಮಕ್ಕಳಿಗೆ ಕೊಡಂಗಿಲ್ಲ. ಬಟ್ ಆ ಡೋಸೇಜ್ ವೆಯ್ಟ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಮೈಲ್ಡ್ ಕಾಫ್ ಸಿರಪ್ ಯೂಸ್ ಮಾಡಬೇಕು. ಬಟ್ ಈವನ್ ಮೈಲ್ಡ್ ಕಾಫ್ಗೆ ವಿ ಶುಡ್ ಅವಾಯ್ಡ್ ಕಾಫ್ ಸಿರಪ್ ಓನ್ಲಿ. ಪೇರೆಂಟ್ಸ್ ಏನಾಗುತ್ತೆ, ಇವಾಗ ನಾವು ಕಾಫ್ ಸಿರಪ್ ಕೊಟ್ಟಿಲ್ಲ ಅಂದ್ರೆ 2 days ಆದ್ಮೇಲೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ದೇ ಡಿಮ್ಯಾಂಡ್. ಸೊ ಅದಕ್ಕೆ ಪೇರೆಂಟ್ಸ್ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು. ಸರ್, ಈಗ ಮಕ್ಕಳಿಗೆ ಅಂತ ಅಂದ ತಕ್ಷಣ ಭಯ ಆಗತ್ತೆ ಯಾವುದೇ ಒಂದು ಸಿರಪ್ ಕೊಡ್ಬೇಕಂತಂದ್ರು ಕೂಡ. ಈಗ ನೀವು ಕಾಫ್ ಸಿರಪ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದಮೇಲೆ ಅಟ್ಲೀಸ್ಟ್ ಈಗ ಮನೆಯಲ್ಲಿದ್ದಾಗ ಮಗುಗೆ ಕೆಮ್ಮಾಯ್ತು ಅಂತಂದಾಗ ಬೇರೆ ಆಲ್ಟ್ರ್ ಏನ್ ಮಾಡಬಹುದಾಗತ್ತೆ ಅಂತ? ಯೂಶಲಿ ಹೇಗಿದೆ ರೆಕಮೆಂಡೇಶನ್ ಅಂತಂದ್ರೆ, ಮೈಲ್ಡ್ ಕಾಫ್ಗೆಲ್ಲ ಟ್ರೀಟ್ಮೆಂಟೇ ಬೇಕಾಗಿಲ್ಲ. ಯೂಶಲಿ ಈ ಕಾಫ್ ಸಿರಪ್ಸ್ ಆರ್ ಲೈಕ್ ಒನ್ ಆಫ್ ದಿ ಓವರ್ ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ ಇನ್ ಇಂಡಿಯಾ. ಲೈಕ್ ಅರೌಂಡ್ ಬಿಸ್ನೆಸ್ ಆಫ್ ಕಾಫ್ ಸಿರಪ್ ಹೇಗಿದೆ ಇಂಡಿಯಾದಲ್ಲಿ ಅಂದ್ರೆ, ಮೋರ್ ದೆನ್ ಲೈಕ್ 2000-3000 crores ಬಿಸ್ನೆಸ್ ಇದೆ ಕಾಫ್ ಸಿರಪ್ಸ್. ಸೋ ಮಚ್ ಮೆಡಿಸಿನ್ ಇಸ್ ಪ್ರಿಸ್ಕ್ರೈಬ್ಡ್. ಆಕ್ಚುಲಿ ಅಷ್ಟೊಂದು ಬೇಕೇ ಇರಲ್ಲ. ಮೋಸ್ಟ್ ಆಫ್ ದಿ ಪೇಷಂಟ್ 50% ಆಫ್ ದಿ ಪೇಷಂಟ್ ಮೈಲ್ಡ್ ಕಾಫ್ ಇದ್ರೆ ತಾನೇ ಹೋಗುತ್ತೆ, ಏನು ತಗೊಳ್ಳೋದೇ ಬೇಕಿಲ್ಲ. ಕಾಫ್ ಬಂದ ತಕ್ಷಣ ಕಾಫ್ ಸಿರಪ್ ಹಾಕ್ಬೇಕು ಅಂತ ಏನಿಲ್ಲ. ಬಟ್ ಹಂಗೂ ಸ್ವಲ್ಪ ಸಿವಿಯರ್ ಇದ್ದಾಗ ದೆನ್ ವಿ ಶುಡ್ ಯೂಸ್. ಬಟ್ ಅದನ್ನೇ ಕ್ವಾಲಿಫೈಡ್ ಡಾಕ್ಟರ್ ಹತ್ರನೇ ಪ್ರಿಸ್ಕ್ರಿಪ್ಷನ್ ತಗೋಬೇಕು. ಓವರ್ ದಿ ಕೌಂಟರ್ ಮತ್ತು ಅನ್ಕ್ವಾಲಿಫೈಡ್ ಪರ್ಸನ್ಸ್ ಇಂದ ತಗೋಬಾರ್ದು ಅದನ್ನ. ಓಕೆ ಸರ್, ಥ್ಯಾಂಕ್ ಯು ಸರ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ.